ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ ನಾವೇನ್ ಇವಾಗ ತಗೊಂಡಿದೀವಿ, ಅದು ಮುಂಚೆ ಕಲಿಸ್ತಾ ಇರ್ತಕ್ಕಂಥ ಮೆಥಡಾಲಜಿಗೂ ಇವಾಗ ಕಲಿಸ್ತಾ ಇರ್ತಕ್ಕಂಥ ಮೆಥಡಾಲಜಿಗೂ ತುಂಬಾನೇ ಡಿಫ್ರೆನ್ಸ್ ಆಗಿದೆ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸಾಮಾಜಿಕ ಕಾರಣಗಳಿಂದ ಇರ್ಬೋದು, ವಿದ್ಯಾರ್ಥಿಯ ಕಾರಣದಿಂದ ಇರ್ಬೋದು, ಒಂದು ಸಿಸ್ಟಮಿಕ್ ಗ್ಯಾಪ್ ಅನ್ನೋದನ್ನ ನಾವು ಗುರುತಿಸ್ತಾ ಇದ್ದೀವಿ. Our vision at Bosch Global Software Technologies Private Limited is here to serve with love and compassion, nurturing inclusive communities, caring for our environment, and creating a sustainable future. ಕೆಲವು ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದೆ, ಕೆಲವು ಶಾಲೆಗಳ ಶಿಕ್ಷಕರ ಕೊರತೆ ಇದೆ, ಕಟ್ಟಡಗಳು ಶಿಥಿಲವಾಗಿರುತ್ತದೆ, ಮತ್ತು ಪೋಷಕರಿಗೆ ಅವೇರ್ನೆಸ್ ಇರಲ್ಲ. ಎಷ್ಟೋ ಮಕ್ಕಳು ಶಾಲೆಗೆ ಬರ್ತಾಯಿದ್ರು ಹೋಗ್ತಾಯಿದ್ರು, ಆದರೆ ಅವ್ರಿಗೆ ಯಾವುದೇ ರೀತಿಯ ಮೂಲ ಶೈಕ್ಷಣಿಕ ಕಲ್ಪನೆ ಅವ್ರಿಗೆ ಇದ್ದಿದ್ದಿಲ್ಲ. ಅದು ಯಥಾವತ್ತಾಗಿ ಕೆಲವರು ಪಾಸ್ ಆಗ್ತಾಯಿದ್ರು, ಕೆಲವರು ತಮ್ಮದೇ ಆದಂಥ ಫಲಿತಾಂಶದಲ್ಲಿದ್ದು ಬ್ಯಾಚ್ಗಳು ಹೋಗ್ತಾಯಿದ್ರು. ಪ್ರೌಢಶಾಲೆಯಲ್ಲಿ ಒಬ್ಬ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದಾಗ ನಮಗೆ ಭಾಳಷ್ಟು ಯಾಕಂದರೆ ಹೇಗಪ್ಪ ಮಾಡೋದು ಒಬ್ಬ ಮುಖ್ಯ ಗುರುಗಳಾಗಿ ಅನ್ನೋ ನಿಟ್ಟಿನಲ್ಲಿ ಇದ್ವಿ ನಾವು. ಆದರೆ ಇಲ್ಲಿ ಬಂದಾದ ಮೇಲೆ ನಮಗೆ ಈ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿ ಬಂತು. ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿ ನಮ್ಮಲ್ಲಿ ಒಂದು ನಾಯಕತ್ವ ಗುಣ, ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ನಮಗೆ ಇವತ್ತು ನಾವು ಬೆಳೆದು ಬಂದಿದ್ದೀವಿ. We looked in the scope of education, and through this assessment we understood that we need to bring systemic change in the education portfolio that we are working with. First we develop the strategy, then we look at a programmatic approach, then we integrate our volunteers into the program, and then we look at how we sustain the model and replicate it in other states in India. ನಾವು ಕೆಲಸ ಮಾಡಬೇಕಾದ್ರೆ ಐಸೋಲೇಷನ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಕಮ್ಯುನಿಟಿ, ಯೂತ್ಸ್ ಇವರೆಲ್ಲರೂ ಸಹ ಸೇರಬೇಕಾಗತ್ತೆ. ಆ ಲೀಡರ್ಗಳಿಗೆ ಅಗತ್ಯವಿರುವಂತಹ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನಾವು ಆಯೋಜನೆ ಮಾಡ್ತಾ, ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ, ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾ, ಆ ವರ್ಕ್ಶಾಪ್ಗಳಲ್ಲಿ ಅವರಿಗೆ ಬೇಕಾಗಿರುವಂಥ ಸಂಪನ್ಮೂಲಗಳನ್ನು, ಲೀಡರ್ಶಿಪ್ ಕ್ವಾಲಿಟಿನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನುವಂಥದ್ದನ್ನು, ಆ ಲೀಡರ್ಶಿಪ್ ಕ್ವಾಲಿಟಿ ಮೂಲಕ ಹೇಗೆ ಕರ್ನಾಟಕ ರಾಜ್ಯಾದ್ಯಂತ ಮಕ್ಕಳ ಶಿಕ್ಷಣದಲ್ಲಿ ಬದಲಾವಣೆಯನ್ನು ಹೇಗೆ ತರಬೇಕು ಅನ್ನೋದನ್ನು ನಾವು ನೋಡ್ತಾ, ಆ ಕಾರ್ಯಕ್ರಮಗಳನ್ನು ಮುಖ್ಯ ಶಿಕ್ಷಕರ ಮೂಲಕ ಅನುಷ್ಠಾನ ಮಾಡೋದರ ಜೊತೆಯಲ್ಲಿ ಎಫೆಕ್ಟಿವ್ ಆಗಿ ಮಕ್ಕಳಲ್ಲಿ ನಾವು ಉತ್ತಮ ಕಲಿಕೆಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಜಿಲ್ಲಾ ಹಂತದಲ್ಲಿ ಅಂತಂದರೆ ನಾವು ಹೆಡ್ ಮಾಸ್ಟರ್ಗಳಿಗೆ ರಿವ್ಯೂ ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಪ್ರೋಗ್ರೆಸ್ ರಿವ್ಯೂ ಆಗುತ್ತೆ. ಆಮೇಲೆ ಅಲ್ಲಿ ಏನು ನೀಡಿದೆ ಅನ್ನೋದನ್ನು ನಾವು ನೋಡ್ತೀವಿ. ಅವರಿಗೆ ನಾವು ಏನಂತಂದ್ರೆ ಗೈಡ್ ಮಾಡ್ತೀವಿ. ಆಡಳಿತದಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ, STMC ಜೊತೆ ಏನು ಸಮಸ್ಯೆ ಆಗುತ್ತೆ, ಪೇರೆಂಟ್ಸ್ ಜೊತೆ ಏನು ಸಮಸ್ಯೆ ಆಗುತ್ತೆ, ಮಕ್ಕಳು ಶಾಲೆಗೆ ಬರದಿದ್ರೆ ಏನು ಮಾಡಬೇಕು, ಅವ್ರ ಕಲಿಕೆಯಲ್ಲಿ ಹಿಂದುಳಿದ್ರೆ ಏನು ಮಾಡಬೇಕು, ಅಥವಾ ಸೂಚನೆ ಕೊಡೋದ್ರ ಮೂಲಕ, ಮಾರ್ಗದರ್ಶನ ಮಾಡೋದ್ರ ಮೂಲಕನೂ ನಾವು ಹೋದಾಗೆಲ್ಲ ಏನಂತಂದ್ರೆ ಈ ಥರ ಮಾಡಬೇಕು ಅಂತ ಅವ್ರಿಗೆ ಹೇಳ್ತೀವಿ. ಈ ಥರ ಮುಖ್ಯೋಪಾಧ್ಯಾಯರ ಸಭೆ ಮಾಡೋದ್ರಿಂದ, ಶಿಕ್ಷಕರ ಒಂದು ಸಭೆಯನ್ನು ಮಾಡೋದ್ರಿಂದ ನಮಗೆ ಒಂದು ಉಪಯೋಗ ಏನಾಗುತ್ತೆ ಅಂದರೆ, ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ಲ ಆ ಕ್ಷೇತ್ರದಲ್ಲಿ ನಾವು ಎದುರಿಸುತ್ತಿರುವಂತಹ ಸವಾಲುಗಳು ಏನು, ಆ ಸವಾಲುಗಳಿಗೆ ನಾವು ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬೋದು. ಈ ಒಂದು ತರಬೇತಿ ಅಥವಾ ಮಾರ್ಗದರ್ಶನವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳದ ಹಾಜರಾತಿ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಗುಣಮಟ್ಟದ ಒಂದು ಶಿಕ್ಷಣವನ್ನು ಸಿಗ್ತಾ ಇದೆ. ಅನೇಕ ಥರನಾಗಿರುವಂಥ ಹೊಸ ತಂತ್ರಜ್ಞಾನದ ಮೂಲಕ ಮಕ್ಕಳಿಗೆ ಕಲಿಕೆಯನ್ನು ಉಂಟು ಮಾಡ್ತಾ ಇರುವುದರಿಂದ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗಿದೆ. TLM ಮೇಳದಲ್ಲಿ ನಾವು ಪತ್ರರಂಧ್ರ, ಹೃದಯ ಚಿತ್ರ, ಮೆದುಳು, ಇನ್ನಿತರ ಆ್ಯಕ್ಟಿವಿಟೀಸ್ ಚಿತ್ರಗಳು ಕೊಡ್ತಿದ್ರಿ. ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಿದ್ರಿ. ಮತ್ತು ನಾವು ಎಷ್ಟು ತಿಳ್ಕೊಂಡ್ವಿ ಅದಕ್ಕಿಂತ ಹೆಚ್ಚಿಗಾಗಿ ತಿಳಿಯಾಗಿ ಹೇಳ್ತಿದ್ರಿ. ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ನನಗೆ ವೈಯಕ್ತಿಕವಾಗಿ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಉತ್ತಮ ಫಲಿತಾಂಶ ದೊರಕುತ್ತೆ. ಮಂತ್ರ ಫಾರ್ ಚೇಂಜ್ ಅವರು ಸುಮಾರು 2 ವರ್ಷದಿಂದ ನಮ್ಮ ಜೊತೆಗೆ
ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಈ ನಮ್ಮ ಶಾಲೆಯಲ್ಲಿ ಮಕ್ಕಳಲ್ಲಿ, ಶಿಕ್ಷಕರಲ್ಲಿ, ಪಾಲಕರಲ್ಲಿ ಮೋಟಿವೇಟೆಡ್ ಆಗಿ ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಎಲ್ಲ ಮಕ್ಳಿಗೂ ತುಂಬ ಧೈರ್ಯ ಬರ್ತಾ ಇದೆ, ಮತ್ತು ಮಾತಾಡೋ ಕೆಪಾಸಿಟಿ ಬರ್ತಾ ಇದೆ, ನಾಯಕತ್ವ ಬೆಳವಣಿಗೆ ಆಗ್ತಿದೆ ಅಂತ ತುಂಬ ಖುಷಿ ಪಡ್ತಿದ್ದಾರೆ. The students are taking ownership. How each student is making that journey for themselves, taking that ownership, being inspired, wanting to come into school and wanting to learn and wanting to share. That has been a switch, yeah? And that is fundamental to this program. It's an intrinsic motivation that drives a student to want to be a part of this whole initiative. What did we rely on? We relied on a data-driven approach to come to the solution, and also empowering the teachers and the leaders in the ecosystem to know what their rights and responsibilities are, and enabling them to think creatively and innovatively to bring a transition into this program. ಒಂದು ಮಗು ಉನ್ನತ ಜ್ಞಾನವನ್ನು ಪಡ್ಕೋಬೇಕಂತಂದರೆ ಕುಟುಂಬ, ಸಮುದಾಯ ಮತ್ತು ಶಾಲೆ ಎಲ್ಲರ ಸಹಯೋಗ ಇದ್ದಾಗ ಅದರ ಜ್ಞಾನ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಮಗು ಒಂದು ಇಂಜಿನಿಯರ್, ಒಂದು ಉನ್ನತ ಹುದ್ದೆ, ಅಥವಾ ರೈತ, ಏನಾದರೂ ಒಂದು ಉನ್ನತ ಹುದ್ದೆಯಲ್ಲಿ ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಮುಂಚೆ ಪಾಲಕರು ಶಾಲೆ ಕಡೆ ಬರ್ತಾನೆ ಇರಲಿಲ್ಲ. ಪಾಲಕರು ಮಕ್ಕಳಿಗೆ ಶಾಲೆಗೆ ಕಳಿಸಿಬಿಟ್ರೆ ನಮ್ಮದು ಕರ್ತವ್ಯ ಮುಗೀತು ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತಾ ಇದ್ರು. ಮಕ್ಕಳು ಸ್ಕೂಲಲ್ಲಿ ಏನು ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಪ್ಲಸ್ ಅವ್ರು ಏನು ಕಲ್ತಿದ್ದಾರೆ ಅಂತ ನಾವು ಮೀಟಿಂಗ್ ಬಂದಾಗಲೇ ತಾನೇ ನಮಗೆ ಗೊತ್ತಾಗೋದು. ಅವ್ರ ಬಗ್ಗೆ ನಾವು ನಮಗಿಂತ ಟೀಚರ್ಸಿಗೆ ಜಾಸ್ತಿ ಗೊತ್ತಿರುತ್ತೆ. ಅವ್ರು ಹೇಳೋದನ್ನ ನಾವು ಅರ್ಥ ಮಾಡ್ಕೊಂಡು ಆವಾಗ ನಮ್ಮ ಮಗಳ ಬಗ್ಗೆ ಆಸಕ್ತಿ ಬರುತ್ತೆ, ಮಕ್ಕಳ ಬಗ್ಗೆ ಆಸಕ್ತಿ ಬರುತ್ತೆ. ನಾವು ಸ್ವಲ್ಪ ಟೈಮ್ ಕೊಡಬೇಕು ಮಕ್ಕಳಿಗೆ ಅಂತ ನಮಗೂ ಒಂದು ಮೈಂಡಲ್ಲಿ ಕುತ್ಕೊಳ್ಳುತ್ತೆ. ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಬರ್ತಾರೆ, ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಟೈಮ್ ಕೊಡ್ತಾರಲ್ಲ ಅಂತಂದು ಇನ್ನೂ ಖುಷಿ ಆಗುತ್ತೆ. ನಮ್ಮ ಸರ್ಸ್ ಎಲ್ಲ ನಮ್ಮ ಬಗ್ಗೆ ಅಭಿಪ್ರಾಯ ಹೇಳ್ಕೊಂತಿರ್ತಾರಲ್ಲ, ಅವಾಗ ನಾವು ಈ ಥರ ಓದ್ತಿದ್ದೀವ ಅಂತ ಅನಿಸುತ್ತೆ. ಹಿಂಜರಿಕೆ ಮನೋಭಾವ ಇರ್ತಕ್ಕಂಥ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಲ್ಲಿ ಮುಂದೆ ಬಂದು ನಾನಿದನ್ನು ವ್ಯಕ್ತಪಡಿಸಬಲ್ಲೆ, ನಾನು ಇದನ್ನು ಮಾಡಬಲ್ಲೆ ಅಂತಕ್ಕಂಥ ವಿಚಾರವನ್ನು ಅವ್ರು ವ್ಯಕ್ತಪಡಿಸಿರೋದು ನಾವು ಕಂಡುಕೊಂಡಿದ್ದೀವಿ. FLNನಿಂದ ಪೋಷಕರನ್ನ ನನ್ನ ಜೊತೆಗೆ ತೊಗೊಂಡ್ರೆ, ಅವ್ರನ್ನ ಜೊತೆಗೆ ಸೇರಿಸ್ಕೊಂಡಾಗ ಅವ್ರಿಗೆ ಮೂಲ ಬುನಾದಿ ಕೌಶಲ್ಯಗಳನ್ನು ಕಲೀಲಿಕ್ಕೂ ಸಾಧ್ಯ ಆಗ್ತದೆ, ಕಲಿಕೆಗೂ ಸಹ ಹೆಚ್ಚು ಸಹಕಾರಿಯಾಗುತ್ತೆ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಒಂದು ರೀತಿಯಲ್ಲಿ ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ಇದರಿಂದ ಏನಂದರೆ ತುಂಬ ಏನೋ ದೊಡ್ಡ ಸಾಧನೆ ಆಗಿದೆ ಅಂತಲ್ಲ, ಇದರ ಒಂದು ಇಟ್ ಈಸ್ ಎ ಗುಡ್ ಬಿಗಿನಿಂಗ್ ಅಂತ. To resolve any complex, stagnant issues which is in the community, it needs a holistic partnership. Here in this case we have the corporate, that is Bosch, implementing partner mantra for change, the government, and from the community side it is the parents, teachers, students. That makes this program a success.